ರಾಜಧಾನಿಯಲ್ಲಿ 5 ದಿನಗಳ ಏರ್ ಶೋಗೆ ಈಗ ತೆರೆ ಬೀಳ್ತಾ ಇರುವಂತದ್ದು. ಕೊನೆ ದಿನ ಲೋಹದ ಹಕ್ಕಿ ಕಣ್ತುಂಬಿಕೊಂಡಿದ್ದಾರೆ ಮಂದಿಗಳು. ಜೊತೆಗೆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಏರ್ ಶೋವನ್ನ ವೀಕ್ಷಿಸಿದ್ದಾರೆ ಜನಸಾಗರ. ರಷ್ಯಾದ Su-57 ತೇಜಸ್ ಪ್ರದರ್ಶನಕ್ಕೆ ಜನರು ಕೂಡ ಫುಲ್ ಫಿದಾ ಆಗಿದ್ದಾರೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, 5 ದಿವಸ ಆಯಿತು ಇವತ್ತು ಈ ಏರ್ ಶೋಗೆ ತೆರೆ ಬೀಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಅಲ್ಲಿ ಭಾಗಿಯಾಗಿದ್ದಾರೆ, ಎಲ್ರಿಗೂ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಷ್ಟೇ ಬಿಸಿಲಿದ್ರು ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸದೆ ಏರ್ ಶೋವನ್ನ ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ರಷ್ಯಾದ Su-57 ತೇಜಸ್ ಪ್ರದರ್ಶನಕ್ಕೆ ಜನರು ಕೂಡ ಫುಲ್ ಫಿದಾ ಆಗಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಸಣ್ಣಕ್ಕಿರ್ಬೇಕಾದ್ರೆ ಒಂದಿಷ್ಟು ಜನ ನೋಡ್ತಾರೆ, ಆಗಸ್ಟ್ದಲ್ಲಿ ವಿಮಾನ ಹಾರಾಟವನ್ನ ನೋಡ್ತಾರೆ. ಆದ್ರೆ ಆ ದೊಡ್ಡವರಾದ ತಕ್ಷಣ ಒಂದು ಗಮನಕ್ಕಿರ್ತಾರೆ, ವಿಮಾನ ಏರ್ಬೇಕು, ನಾವು ಕೂಡ ವಿಮಾನದಲ್ಲಿ ಹೋಗ್ಬೇಕು, ಆ ಥರ ಎಲ್ಲ ಕನಸನ್ನು ಕಂಡಿರ್ತಾರೆ. ಆದರೆ ಬೆಂಗಳೂರಿನ HSL ಅಲ್ಲಿ ಒಂದಿಷ್ಟು ಏರ್ ಶೋ ನಡೀತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದರಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಈ ಏರ್ ಶೋನ ನಡೆಸಲಾಗ್ತಾ ಇರುವಂಥದ್ದು. ಅದು ಕೂಡ ನಮ್ಮ ಫ್ಲಾಗ್ ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ಆ ಒಂದು ಏರ್ ಶೋ ಅನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ನೋಡಿ, ಬೆಂಗಳೂರಿನ ಏರ್ ಶೋ ಪ್ರೇಮಿಗಳ ಪಾಲಿಗೆ ಕೊಂಚ ಸ್ಪೆಷಲ್ ಆಗಿ ಕಂಡು ಬಂತು. ಯಾಕಂತ ಹೇಳಿದ್ರೆ ಬಾನಂಗಳದಲ್ಲಿ ಸೂರ್ಯ ಕಿರಣ ಹೃದಯ ಚಿಹ್ನೆಯ ಚಿತ್ತಾರವನ್ನ ಬಿಡಿಸಿದೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಒಂದ್ ಕಡೆ ಸೂರ್ಯನ ಬಿಸಿಲು, ಮತ್ತೊಂದ್ ಕಡೆ ಸೂರ್ಯನ ಕಿರಣ. ಸೂರ್ಯ ಕಿರಣ ಈ ಬಾರಿ ಏರೋ ಇಂಡಿಯಾದಲ್ಲಿ ಎಂದಿನಂತೆ ತನ್ನ ಕಲರವವನ್ನ, ತನ್ನ ದರ್ಪವನ್ನ ಮೆರಿತಾ ಇದೆ, ತನ್ನ ಅಸ್ತಿತ್ವವನ್ನ ಮತ್ತೊಮ್ಮೆ ತೋರಿಸ್ತಾ ಇದೆ. ಇಲ್ಲಿ ನೆರೆದಿರುವ ಏರೋ ಇಂಡಿಯಾದ 2025ರಲ್ಲಿ ಇವತ್ತು ಕೊನೆಯ ದಿನ ಆಗಿರುವಂಥದ್ದು. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರು ಕೂಡ ಸೂರ್ಯ ಕಿರಣ್ ಆಕ್ರೋಬ್ಯಾಟಿಕ್ ಟೀಮ್ನ ಈ ಒಂದು ಪ್ರದರ್ಶನವನ್ನು ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಿರುವಂಥದ್ದು. ಬಿಸಿಲಿದ್ರು ಕೂಡ ಲೆಕ್ಕಿಸದೆ ನೂರಾರು ಸಾವಿರಾರು ಕ್ಯಾಪ್ಗಳು, ನೂರಾರು ಸಾವಿರಾರು ಛತ್ರಿಗಳು ಎಲ್ಲವನ್ನ ಹಿಡಿದು ಇಲ್ಲಿ ಸೂರ್ಯ ಕಿರಣ್ ಆಕ್ರೋಬ್ಯಾಟಿಕ್ ಟೀಮ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾಯ್ತಿರುವಂಥದ್ದು. 2025ರ ಕೊನೆಯ ಸೂರ್ಯ ಕಿರಣ ಪ್ರದರ್ಶನ ಇಂದು ಸಂಜೆ ಮುಕ್ತಾಯವಾಗಲಿದೆ. ಇವತ್ತು ಕನಿಷ್ಠ ಅಂದ್ರೂ ಕೂಡ 2 ರಿಂದ 3 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದ್ದು, ಮಧ್ಯಾಹ್ನದ ಪ್ರದರ್ಶನಕ್ಕೆ ಇನ್ನೂ ಹೆಚ್ಚಿನ ಜನ ಆಗಮಿಸುವಂತ ಸಾಧ್ಯತೆಯನ್ನ ನಾವು ನೋಡ್ತಾ ಇರೋಂಥದ್ದು. ಇವಿಷ್ಟಾಗಿತ್ತು ಏರೋ ಇಂಡಿಯಾದ 2025ರಲ್ಲಿ ನಡೀತಿರುವಂತಹ 15ನೇ ಆವೃತ್ತಿಯ ಸೂರ್ಯ ಕಿರಣನ ಕೊನೆಯ ಲಾಸ್ಟ್ ಅಥವಾ ಕೊನೆಯ ಪ್ರದರ್ಶನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ 5 ದಿನಗಳ ಏರ್ ಶೋಗೆ ಈಗ ತೆರೆ ಬೀಳ್ತಾ ಇರುವಂತದ್ದು. ಕೊನೆ ದಿನ ಲೋಹದ ಹಕ್ಕಿ ಕಣ್ತುಂಬಿಕೊಂಡಿದ್ದಾರೆ ಮಂದಿಗಳು. ಜೊತೆಗೆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಏರ್ ಶೋವನ್ನ ವೀಕ್ಷಿಸಿದ್ದಾರೆ ಜನಸಾಗರ. ರಷ್ಯಾದ Su-57 ತೇಜಸ್ ಪ್ರದರ್ಶನಕ್ಕೆ ಜನರು ಕೂಡ ಫುಲ್ ಫಿದಾ ಆಗಿದ್ದಾರೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, 5 ದಿವಸ ಆಯಿತು ಇವತ್ತು ಈ ಏರ್ ಶೋಗೆ ತೆರೆ ಬೀಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಅಲ್ಲಿ ಭಾಗಿಯಾಗಿದ್ದಾರೆ, ಎಲ್ರಿಗೂ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಷ್ಟೇ ಬಿಸಿಲಿದ್ರು ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸದೆ ಏರ್ ಶೋವನ್ನ ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ರಷ್ಯಾದ Su-57 ತೇಜಸ್ ಪ್ರದರ್ಶನಕ್ಕೆ ಜನರು ಕೂಡ ಫುಲ್ ಫಿದಾ ಆಗಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಸಣ್ಣಕ್ಕಿರ್ಬೇಕಾದ್ರೆ ಒಂದಿಷ್ಟು ಜನ ನೋಡ್ತಾರೆ, ಆಗಸ್ಟ್ದಲ್ಲಿ ವಿಮಾನ ಹಾರಾಟವನ್ನ ನೋಡ್ತಾರೆ. ಆದ್ರೆ ಆ ದೊಡ್ಡವರಾದ ತಕ್ಷಣ ಒಂದು ಗಮನಕ್ಕಿರ್ತಾರೆ, ವಿಮಾನ ಏರ್ಬೇಕು, ನಾವು ಕೂಡ ವಿಮಾನದಲ್ಲಿ ಹೋಗ್ಬೇಕು, ಆ ಥರ ಎಲ್ಲ ಕನಸನ್ನು ಕಂಡಿರ್ತಾರೆ. ಆದರೆ ಬೆಂಗಳೂರಿನ HSL ಅಲ್ಲಿ ಒಂದಿಷ್ಟು ಏರ್ ಶೋ ನಡೀತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದರಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಈ ಏರ್ ಶೋನ ನಡೆಸಲಾಗ್ತಾ ಇರುವಂಥದ್ದು. ಅದು ಕೂಡ ನಮ್ಮ ಫ್ಲಾಗ್ ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ಆ ಒಂದು ಏರ್ ಶೋ ಅನ್ನು ಕೂಡ ನೀವು ಗಮನಿಸ್ತಾ ಇರಬಹುದು.
ಬೆಂಗಳೂರಿನ ಏರ್ ಶೋ ಪ್ರೇಮಿಗಳ ಪಾಲಿಗೆ ಕೊಂಚ ಸ್ಪೆಷಲ್ ಆಗಿ ಕಂಡು ಬಂತು. ಯಾಕಂತ ಹೇಳಿದ್ರೆ ಬಾನಂಗಳದಲ್ಲಿ ಸೂರ್ಯ ಕಿರಣ್ ಹೃದಯ ಚಿಹ್ನೆಯ ಚಿತ್ತಾರವನ್ನ ಬಿಡಿಸಿದೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಒಂದ್ ಕಡೆ ಸೂರ್ಯನ ಬಿಸಿಲು, ಮತ್ತೊಂದ್ ಕಡೆ ಸೂರ್ಯನ ಕಿರಣ. ಸೂರ್ಯ ಕಿರಣ ಈ ಬಾರಿ ಏರೋ ಇಂಡಿಯಾದಲ್ಲಿ ಎಂದಿನಂತೆ ತನ್ನ ಕಲರವವನ್ನ, ತನ್ನ ದರ್ಪವನ್ನ ಮೆರಿತಾ ಇದೆ, ತನ್ನ ಅಸ್ತಿತ್ವವನ್ನ ಮತ್ತೊಮ್ಮೆ ತೋರಿಸ್ತಾ ಇದೆ. ಇಲ್ಲಿ ನೆರೆದಿರುವ ಏರೋ ಇಂಡಿಯಾದ 2025ರಲ್ಲಿ ಇವತ್ತು ಕೊನೆಯ ದಿನ ಆಗಿರುವಂಥದ್ದು. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರು ಕೂಡ ಸೂರ್ಯ ಕಿರಣ್ ಆಕ್ರೋಬ್ಯಾಟಿಕ್ ಟೀಮ್ನ ಈ ಒಂದು ಪ್ರದರ್ಶನವನ್ನು ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಿರುವಂಥದ್ದು. ಬಿಸಿಲಿದ್ರು ಕೂಡ ಲೆಕ್ಕಿಸದೆ ನೂರಾರು ಸಾವಿರಾರು ಕ್ಯಾಪ್ಗಳು, ನೂರಾರು ಸಾವಿರಾರು ಛತ್ರಿಗಳು ಎಲ್ಲವನ್ನ ಹಿಡಿದು ಇಲ್ಲಿ ಸೂರ್ಯ ಕಿರಣ್ ಆಕ್ರೋಬ್ಯಾಟಿಕ್ ಟೀಮ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾಯ್ತಿರುವಂಥದ್ದು. 2025ರ ಕೊನೆಯ ಸೂರ್ಯ ಕಿರಣ ಪ್ರದರ್ಶನ ಇಂದು ಸಂಜೆ ಮುಕ್ತಾಯವಾಗಲಿದೆ. ಇವತ್ತು ಕನಿಷ್ಠ ಅಂದ್ರೂ ಕೂಡ 2 ರಿಂದ 3 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದ್ದು, ಮಧ್ಯಾಹ್ನದ ಪ್ರದರ್ಶನಕ್ಕೆ ಇನ್ನೂ ಹೆಚ್ಚಿನ ಜನ ಆಗಮಿಸುವಂತ ಸಾಧ್ಯತೆಯನ್ನ ನಾವು ನೋಡ್ತಾ ಇರೋಂಥದ್ದು. ಇವಿಷ್ಟಾಗಿತ್ತು ಏರೋ ಇಂಡಿಯಾದ 2025ರಲ್ಲಿ ನಡೀತಿರುವಂತಹ 15ನೇ ಆವೃತ್ತಿಯ ಸೂರ್ಯ ಕಿರಣನ ಕೊನೆಯ ಲಾಸ್ಟ್ ಅಥವಾ ಕೊನೆಯ ಪ್ರದರ್ಶನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ 5 ದಿನಗಳ ಏರ್ ಶೋಗೆ ಈಗ ತೆರೆ ಬೀಳ್ತಾ ಇರುವಂತದ್ದು. ಕೊನೆ ದಿನ ಲೋಹದ ಹಕ್ಕಿ ಕಣ್ತುಂಬಿಕೊಂಡಿದ್ದಾರೆ ಮಂದಿಗಳು. ಜೊತೆಗೆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಏರ್ ಶೋವನ್ನ ವೀಕ್ಷಿಸಿದ್ದಾರೆ ಜನಸಾಗರ. ರಷ್ಯಾದ Su-57 ತೇಜಸ್ ಪ್ರದರ್ಶನಕ್ಕೆ ಜನರು ಕೂಡ ಫುಲ್ ಫಿದಾ ಆಗಿದ್ದಾರೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, 5 ದಿವಸ ಆಯಿತು ಇವತ್ತು ಈ ಏರ್ ಶೋಗೆ ತೆರೆ ಬೀಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಅಲ್ಲಿ ಭಾಗಿಯಾಗಿದ್ದಾರೆ, ಎಲ್ರಿಗೂ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಷ್ಟೇ ಬಿಸಿಲಿದ್ರು ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸದೆ ಏರ್ ಶೋವನ್ನ ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ರಷ್ಯಾದ Su-57 ತೇಜಸ್ ಪ್ರದರ್ಶನಕ್ಕೆ ಜನರು ಕೂಡ ಫುಲ್ ಫಿದಾ ಆಗಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಸಣ್ಣಕ್ಕಿರ್ಬೇಕಾದ್ರೆ ಒಂದಿಷ್ಟು ಜನ ನೋಡ್ತಾರೆ, ಆಗಸ್ಟ್ದಲ್ಲಿ ವಿಮಾನ ಹಾರಾಟವನ್ನ ನೋಡ್ತಾರೆ. ಆದ್ರೆ ಆ ದೊಡ್ಡವರಾದ ತಕ್ಷಣ ಒಂದು ಗಮನಕ್ಕಿರ್ತವೆ, ವಿಮಾನ ಏರ್ಬೇಕು, ನಾವು ಕೂಡ ವಿಮಾನದಲ್ಲಿ ಹೋಗ್ಬೇಕು, ಆ ಥರ ಎಲ್ಲ ಕನಸನ್ನು ಕಂಡಿರ್ತಾರೆ. ಆದರೆ ಬೆಂಗಳೂರಿನ HSL ಅಲ್ಲಿ ಒಂದಿಷ್ಟು ಏರ್ ಶೋ ನಡೀತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದರಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಈ ಏರ್ ಶೋನ ನಡೆಸಲಾಗ್ತಾ ಇರುವಂಥದ್ದು. ಅದು ಕೂಡ ನಮ್ಮ ಫ್ಲಾಗ್ ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ಆ ಒಂದು ಏರ್ ಶೋ ಅನ್ನು ಕೂಡ ನೀವು ಗಮನಿಸ್ತಾ ಇರಬಹುದು.